Okay. So good morning to all. I hope everyone is fine. Okay. We'll start with the continuation. Do you all remember where we are? The previous class where we are? Anybody can say me? ನಾವೆಲ್ಲದೀವಿ ಯಾವ್ದು ಯೂನಿಟ್ನಾಗ ಅದೀವಿ ಅಂತ ಹೇಳ್ಬೋದಾ ಯಾರಾದ್ರೂ? Just a second. Just I'm sharing the screen. Screen ಕಾಣಿಸಾಕತ್ತದ? Please reply everyone. Screen ಕಾಣಿಸಾಕತ್ತದಲ್ಲ? PDF ಶೇರ್ ಮಾಡೀನಿ ನಾನು. ಎಲ್ಲರಿಗೂ ಕಾಣಿಸಾಕತ್ತದ? Okay. So where we were? ಇನ್ನ ಜಾಯಿನ್ ಆಗ್ತಾರ ನೋಡ್ರಿ ಅವ್ರಿನ. ಪ್ರಿವಿಯಸ್ ಕ್ಲಾಸ್ನಾಗ ಏನ್ ಹೇಳಿದ್ದೆ ಅಲ್ಲ, ಯಾರಿಗಾನ ನೆನ್ಪದ ಹೇಳ್ತೀರಾ? ಮೆಸೇಜ್ ಮಾಡ್ಬೋದು ಅಲ್ಲಿ ಚಾಟ್ ಅಂತ ಆಪ್ಷನ್ ಇರ್ತದಲ್ಲ. ನಾವ್ ಏನ್ ಲಾಸ್ಟ್ ಕ್ಲಾಸ್ ಏನ್ ತಗೊಂಡಿನ ಅಂತ ಯಾರಾದ್ರೂ ಹೇಳ್ತಿದ್ರೆ ಹೇಳ್ಬೋದು. Anybody? No one? No one remembered what we have said in the previous class? Okay, space complexity. Okay. Okay, very good. Okay, so in the previous class we have started with the topic called as not only previous to previous class, we have started with the topic called as performance analysis. Okay, performance analysis na start ಮಾಡಿದ್ವಿ. Performance analysis ಅಂದ್ರೆ ಏನ್ ಹೇಳಿದ್ವಿ? Anything ಒಂದು ಅಲ್ಗರಿದಮ್ ನ ಇವ್ಯಾಲ್ಯೂಯೇಟ್ ಮಾಡೋದು ಅಥವಾ ಅಲ್ಗರಿದಮ್ ನ ಜಡ್ಜ್ಮೆಂಟ್ ಮಾಡೋದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದೆ ನಾನು, ಪರ್ಫಾರ್ಮೆನ್ಸ್ ಅನಲೈಸಿಸ್ ಕರೀತಾರೆ ಅಂತ ಹೇಳಿದೆ. ಓಕೆ, ಸೊ ಅದನ್ನ ನಾವು ಹೆಂಗ್ ಮಾಡ್ಬೇಕಂತ ಅನ್ನೋದನ್ನ ಸಮ್ ಕ್ರೈಟೇರಿಯಾಸ್ ಅದಾವ. ಅಂದ್ರೆ ನಾವು ಇವ್ಯಾಲ್ಯೂಯೇಷನ್ ಹೆಂಗ್ ಮಾಡ್ಬೇಕು, ಜಡ್ಜ್ಮೆಂಟ್ ಹೆಂಗ್ ಮಾಡ್ಬೇಕು ಅಂತ ಅನ್ನೋದನ್ನ ನಮ್ಗೆ ಸಮ್ ಕ್ರೈಟೇರಿಯಾಸ್ ಅದಾವ. ಸೊ ಆ ಕ್ರೈಟೇರಿಯಾಸ್ ಒಳಗ 5 ಇಂಪಾರ್ಟೆಂಟ್ ಕ್ರೈಟೇರಿಯಾಸ್ ನಾವು ಪ್ರಿವಿಯಸ್ ಕ್ಲಾಸ್ ನ ಹೇಳಿದೆ. ಓಕೆ, ನೆಕ್ಸ್ಟ್ ಅದ್ರಾಗ 6th ಒನ್ ಯಾವ್ದು ಹೇಳಿದ್ದೆ ನಾನು? ಸ್ಪೇಸ್ ಕಾಂಪ್ಲಿಸಿಟಿ. ಓಕೆ, ಸೊ ಸ್ಪೇಸ್ ಕಾಂಪ್ಲಿಸಿಟಿ ಇನ್ ದ ಪ್ರಿವಿಯಸ್ ಕ್ಲಾಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ಸ್ ಟು ಯು. ಓಕೆ, ಸೊ ಸ್ಪೇಸ್ ಕಾಂಪ್ಲಿಸಿಟಿ ಅಂತಂದ್ರೆ ಏನು? ನೀವು ಮೆಮೊರಿ ಒಳಗ ನಿಮ್ದ ಏನಾದ್ರೂ ಪ್ರೋಗ್ರಾಮ್ ಇರ್ಬೋದು, ಅಲ್ಗರಿದಮ್ಸ್ ಇರ್ಬೋದು. ಸೊ ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಂದ್ರೆ ನೀವು ಮೆಮೊರಿ ಒಳಗ ಅದನ್ನ ಇಡ್ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ಆ ಮೆಮೊರಿ ಒಳಗ ಇಡ್ಬೇಕಾತಂದ್ರ ನಾವ್ ಹೆಂಗ್ ಮಾಡ್ತೀವಿ? ಸೊ ಆ ಮೆಮೊರಿ ಹೆಂಗ್ ಕೊಡ್ತೀವಿ ಅಂತ. ಸೊ ಮೆಮೊರಿನ 2 ಟೈಪ್ಸ್ ಒಳಗೆ ಕೊಡ್ತೀವಿ. ಒನ್ ಇಸ್ ಬೈ ಯೂಸಿಂಗ್ ಫಿಕ್ಸ್ಡ್ ಅಂಡ್ ಒನ್ ಬೈ ಯೂಸಿಂಗ್ ವೇರಿಯಬಲ್. ಓಕೆ, ಸೊ ಫಿಕ್ಸ್ಡ್ ಅಂತಂದ್ರೇನು? ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಎನಿ ಕ್ಯಾರೆಕ್ಟರ್ಸ್ ಲೈಕ್ ಸೈಜ್ ಇರ್ಬೋದು, ಓಕೆ, ಲೆಂತ್ ಇರ್ಬೋದು. ಸೊ ಇದ್ರ ಮ್ಯಾಗ ಡಿಪೆಂಡ್ ಇರಂಗಿಲ್ಲ. ಒಂದ್ ಪರ್ಟಿಕ್ಯುಲರ್ ಸ್ಪೇಸ್ ಕೊಟ್ಟಿರ್ತದೆ, ಅದ್ರೊಳಗೆ ನಾವು ನಮ್ದೆಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡ್ಬೇಕು. ಓಕೆ, ಸೊ ವೇರಿಯಬಲ್ ಅಂತಂದ್ರೇನು? ಇಟ್ ಡಿಪೆಂಡ್ ಅಪಾನ್ ದ ಸೈಜ್. ನಾವು ಹೆಂಗ್ ತಗೋತೀವಿ. ಸೊ ಫಸ್ಟ್ ಒಂದ್ ಸ್ವಲ್ಪ ಕೊಡ್ತದೆ, ಅದ್ರಾಗ ವರ್ಕ್ ಮಾಡ್ತೀವಿ, ಮತ್ ಬೇಕಾದ್ರೆ ಮತ್ ನಮ್ಗೆ ಅದನ್ನ ಕೊಡೋದು ಎಲೊಕೇಶನ್ ಮಾಡ್ತದೆ ಅಂತ ಹೇಳ್ಬೋದು. ಓಕೆ, ಸೊ ಈ ಪರ್ಫಾರ್ಮೆನ್ಸ್ ಅನಲೈಸಿಸ್ ನ ನಾವು ಇವಾಲ್ವೇಟ್ ಮಾಡ್ಬೇಕು ಸ್ಪೇಸ್ ಕಾಂಪ್ಲೆಕ್ಸಿಟಿ ಒಳಗ ಅಂತಂದ್ರೆ 2 ಮೇಜರ್ ಫೇಸಸ್ ಅದ ಅಂತ ಹೇಳ್ತಾನೆ. ಸೊ ಒನ್ ಇಸ್ ಪ್ರಿಯರ್ ಎಸ್ಟಿಮೇಟ್ ಅಂಡ್ ಸೆಕೆಂಡ್ ಒನ್ ಇಸ್ ಪೋಸ್ಟೀರಿಯರ್ ಎಸ್ಟಿಮೇಟ್. ಓಕೆ,
prior estimate is also called as performance analysis, and posterior estimate is also called as performance measurement. Okay, hope we have seen this in the previous class. Hope you all have remembered. Okay, so about the space complexity. Okay, so ಟೋಟಲಿ ಸ್ಪೇಸ್ ಕಾಂಪ್ಲೆಕ್ಸಿಟಿ ಮಾಡೋದ್ರಿಂದ ನಮಗೆ ಏನ್ ತಿಳಿತದ ಅಂತ ಹೇಳಕತ್ತ, ನಮ್ಮ ಪ್ರೋಗ್ರಾಮಿಗೆ ಎಷ್ಟು ಸ್ಪೇಸ್ ಬೇಕು, ಡಾಟಾಗೆ ಎಷ್ಟು ಸ್ಪೇಸ್ ಬೇಕು, ಸ್ಟ್ಯಾಕಿಗೆ ಎಷ್ಟು ಸ್ಪೇಸ್ ಬೇಕು. ಸೊ ಇದನ್ನ ನಾವು ಟೋಟಲಿ ನಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದ ಅಂತ ಹೇಳಕತ್ತ. ಸೊ ಸ್ಪೇಸ್ ಅನಾಲಿಸಿಸ್ ನೋಡೋದ್ರಿಂದ ಓದೋದ್ರಿಂದ ಅಂತ ನೋಡಿದ್ವಿ. ಓಕೆ, ಇನ್ ದ ಪ್ರಿವಿಯಸ್ ಕ್ಲಾಸ್ ವಿ ಹ್ಯಾವ್ ಸೀನ್ ದ ಸ್ಪೇಸ್ ಅನಾಲಿಸಿಸ್. ಓಕೆ, ಸೊ ಸಿಮಿಲರ್ಲಿ ವಿ ಹ್ಯಾವ್ ದ another important topic called as time complexity or time ಎಫಿಷಿಯನ್ಸಿ ಅಂತ ಹೇಳ್ಬೋದು. ಓಕೆ, ನೀವು ಹೆಂಗ್ ಸ್ಪೇಸ್ ನ ಅನಲೈಸ್ ಮಾಡಿದ್ರಲ್ಲ ಹಂಗ ನಾವಿಲ್ಲಿ ಟೈಮ್ ಅನ್ನು ಮಾಡ್ಬೇಕು. ದಟ್ ಈಸ್ ಆಲ್ಸೋ ಒನ್ ಕ್ರೈಟೇರಿಯಾ ಇನ್ ದ ಪರ್ಫಾರ್ಮೆನ್ಸ್ ಅನಲೈಸಿಸ್. ನಿಮ್ ಪರ್ಫಾರ್ಮೆನ್ಸ್ ಅನಲೈಸಿಸ್ ಒಳಗ ಅದನ್ನು ಒಂದು ಕ್ರೈಟೇರಿಯಾ ಅಂತೇಳಿ ಹೇಳ್ಬೋದು. ಓಕೆ, ಸೊ ಟುಡೇ ವಿಲ್ ಸ್ಟಾರ್ಟ್ ವಿತ್ ದ ಟಾಪಿಕ್ ಕಾಲ್ಡ್ ಆಸ್ ಟೈಮ್ ಕಾಂಪ್ಲೆಕ್ಸಿಟಿ ಆರ್ ಟೈಮ್ ಎಫಿಷಿಯನ್ಸಿ. ಓಕೆ, ಸೊ ಏನ್ ಹೇಳಕತ್ತ ನೋಡ್ರಿ, the time complexity of an algorithm is the amount of computer time it needs to run to complication. Okay, so time complexity ಅಂತಂದ್ರೆ ಏನು, computer time. Okay, it is the total amount of computer time. ಒಂದು ಪ್ರಾಬ್ಲಮ್ ಆಗ್ಲಿ, ಒಂದ್ ಕಾಂಪ್ಲಿಕೇಶನ್ಸ್ ಆಗ್ಲಿ, ಒಂದ್ ಯಾವುದೇ ಒಂದ್ ಸಿಂಪಲ್ ಪ್ರಾಬ್ಲಮ್ ಇರ್ಬೋದು, ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇರ್ಬೋದು, ಏನೇ ಇರ್ಲಿ ಅದನ್ನ ರನ್ ಮಾಡಾಕ ಎಷ್ಟು ಟೈಮ್ ತಗೋತದ ನಿಮ್ ಕಂಪ್ಯೂಟರ್ ಅಂತ ಹೇಳಿ ಅದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಕರಿತಾನ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳಿ ಕರಿತಾನ. ಓಕೆ, ಅಂಡರ್ಸ್ಟೂಡ್. ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಎನ್ ಅಲ್ಗಾರಿದಮ್ ಅಂತಂದ್ರೆ ಏನು, ಇಟ್ ಈಸ್ ದ ಅಮೌಂಟ್ ಆಫ್ ಕಂಪ್ಯೂಟರ್. ಓಕೆ, ಟೈಮ್. ಓಕೆ, ಅದು ಕಂಪ್ಯೂಟರ್ ಒಂದ್ ಟೈಮ್ ಅದ, ಇಟ್ ನೀಡ್ಸ್ ಟು ರನ್ ದ ಕಾಂಪ್ಲಿಕೇಶನ್ ಅಂದ್ರೆ ನಿಮ್ದು ಯಾವ್ದಾದ್ರು ಒಂದ್ ಪ್ರೋಗ್ರಾಮ್ ನ ರನ್ ಮಾಡಕ, ಅಥವಾ ಸಿಂಪಲ್ ಇರ್ಬೋದು, ಕಾಂಪ್ಲೆಕ್ಸ್. ಸೊ ಪ್ರೋಗ್ರಾಮ್ ರನ್ ಮಾಡಕ ಏನ್ ಅಮೌಂಟ್ ಆಫ್ ಟೈಮ್ ತಗೋತದ ನಿಮ್ ಕಂಪ್ಯೂಟರ್, ಅದಕ್ಕೆ ನಾನು ಕರಿತಾನೆ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳಿ ಕರಿತಾನೆ. ಸೊ ಅಂಡರ್ಸ್ಟೂಡ್ ದ ಡೆಫಿನೇಷನ್ ಆಫ್ ದ ಟೈಮ್ ಕಾಂಪ್ಲೆಕ್ಸಿಟಿ? ಪ್ಲೀಸ್ ರಿಪ್ಲೈ. Everyone understood the definition of time complexity? ಎಲ್ಲಾರು ರಿಪ್ಲೈ ಮಾಡ್ಬೇಕಾ? ಬರೇ ಕ್ಲಾಸ್ ಮಾಡಮ್ ಬಯಾಕತ್ತಾರತ್ತೆ ಬಂದ್ ಕ್ಲಾಸಿಗೆ ಕೊಡೋದಲ್ಲ. Everyone should be active here. ಓಕೆ, ನೋಡ್ರಿ 15 ಮಂದಿ ಕೈ ಎತ್ತಿರಿ, ಬರೀ ಉಳ್ಕಿದವ್ರೆ ವಿಜಯಲಕ್ಷ್ಮಿ ಟು ರಿಪೀಟ್. ಓಕೆ, ಸೊ ಟೈಮ್ ವಿಜಯಲಕ್ಷ್ಮಿ ಲಿಸನ್ ಹಿಯರ್. ಟೈಮ್ ಕಾಂಪ್ಲೆಕ್ಸಿಟಿ ಅಂತಂದ್ರೆ ಈಗ ನೀವ್ ಒಂದು ಒಂದ್ ಪ್ರಾಬ್ಲಮ್ ಇರ್ತದೆ, ಪ್ರಾಬ್ಲಮ್ ಸೊಲ್ಯೂಷನ್ ಏನ್ ಮಾಡ್ತೀವಿ, ಇಟ್ ವಿಲ್ ಬಿ ಫಾರ್ಮ್ ದ ಪ್ರೋಗ್ರಾಮ್ ಇರ್ಬೋದು, ಅಲ್ಗಾರಿದಮ್ ಇರ್ಬೋದು. ಸೊ ಯೂಶುವಲಿ ನಾವು ಪ್ರೋಗ್ರಾಮ್ ಅಂತ ಕನ್ಸಿಡರ್ ಮಾಡೋದು. ಒಂದು ಪ್ರೋಗ್ರಾಮ್ ಎಷ್ಟು ಕಂಪ್ಯೂಟರ್ ಟೈಮ್ ತಗೋತ ರನ್ ಮಾಡಕಂತ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಸಮ್ ಆಫ್ 2 ನಂಬರ್ಸ್ ನ ರನ್ ಮಾಡಕ ಜಸ್ಟ್ ಫ್ಯೂ ಸೆಕೆಂಡ್ಸ್ ಬೇಕು. ಅದಕ್ಕೆ 2 seconds, 1 second, 3 seconds. ಸೊ ಸಿಂಪಲ್ ಪ್ರೋಗ್ರಾಮ್ಸ್ ನ ವಿದಿನ್ ಸೆಕೆಂಡ್ ಒಳಗೆ ಅದು ರನ್ ಮಾಡ್ತದೆ ಕಂಪ್ಯೂಟರ್. ಓಕೆ, ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇಟ್ ಮೈ ಟೇಕ್ 1 minute, 2 minutes. ಓಕೆ, ಸೊ ಹಂಗ ಎಷ್ಟು ಟೈಮ್ ತಗೋತದ. ಓಕೆ, ಒಂದ್ ಕಂಪ್ಯೂಟರ್ ಒಂದು ಪ್ರಾಬ್ಲಮ್ ನ ರನ್ ಮಾಡಾಕ ಎಷ್ಟು ಟೈಮ್ ತಗೋತದ ಅಂತ ಕ್ಯಾಲ್ಕುಲೇಟ್ ಮಾಡಕ್ ಏನಂತ ಕರಿತಾನ, ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಕರಿತಾನ. ಸೊ ಅಂಡರ್ಸ್ಟೂಡ್ ವಿಜಯಲಕ್ಷ್ಮಿ? ವಿಜಯಲಕ್ಷ್ಮಿ ಅಂಡರ್ಸ್ಟೂಡ್? ಓಕೆ, ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಏನ್ ಹೇಳಕತ್ತ ನೋಡ್ರಿ, ಈ ಟೈಮ್ ಕಾಂಪ್ಲೆಕ್ಸಿಟಿ ಒಳಗ ನಮ್ಗೆ ಏನೇನ್ ಅಂಡರ್ಸ್ಟ್ಯಾಂಡ್ ಆಗ್ತದ ಅಂತ ಒಂದ್ ಸಮ್ ಪಾಯಿಂಟ್ಸ್ ಹೇಳತ್ತಾನ. ಅಂದ್ರೆ ಟೈಮ್ ಕಾಂಪ್ಲೆಕ್ಸಿಟಿ ಕಲಿಯೋದ್ರಿಂದ ನಮ್ಗೆ ಏನೇನ್ ಗೊತ್ತಾಗ್ತದ ಅಂತಂದ್ರೆ, ಚಾಯ್ಸ್ ಆಫ್ ಅಲ್ಗಾರಿದಮ್. ಓಕೆ, ನಾವ್ ಅಲ್ಗಾರಿದಮ್ ಹೆಂಗ್ ಚಾಯ್ಸ್ ಮಾಡ್ಬೇಕನ್ನೋದು ಗೊತ್ತಾಗ್ತದೆ. ನಂಬರ್ ಆಫ್ ಸೈಜ್ ಆಫ್ ಇನ್ಪುಟ್ಸ್. ಓಕೆ, ಇನ್ಪುಟ್ಸ್ ಇನ್ ನಂಬರ್, ಇನ್ಪುಟ್ಸ್ ಇನ್ ಸೈಜ್ ಎಷ್ಟದ ಅಂತ ಗೊತ್ತಾಗ್ತದೆ. ಓಕೆ, ಸ್ಪೀಡ್ ಆಫ್ ಕಂಪ್ಯೂಟರ್ ಸ್ಪೀಡ್ ಎಷ್ಟದ ಅಂತ ಗೊತ್ತಾಗ್ತದೆ. ಓಕೆ, ಆಮೇಲೆ ಚಾಯ್ಸ್ ಫಾರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಏನ್ ಯಾವ ಚಾಯ್ಸ್ ಕೊಡ್ಬೇಕು ಅಂತ ಹೇಳಿ, ಆಮೇಲೆ ಕಂಪೈಲರ್ ಯೂಸ್ಡ್. ಓಕೆ, ಸೊ ಟೋಟಲಿ ಟೈಮ್ ಕಾಂಪ್ಲೆಕ್ಸಿಟಿ ಓದೋದ್ ನಿಂತ. ಓಕೆ, ನಿಮಗೆ ಏನೇನ್ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂದ್ರೆ ಚಾಯ್ಸ್ ಆಫ್ ದ ಅಲ್ಗಾರಿದಮ್. ನೀವು ಒಂದು ನಾ ಹೇಳ್ದೆ ಸ್ಟಾರ್ಟಿಂಗ್ ಹೇಳ್ದೆ, ಒಂದು ಪ್ರಾಬ್ಲಮ್ ನ ನಾವು ಡಿಫ್ರೆಂಟ್ ವೇದಾಗ ಅಲ್ಗಾರಿದಮ್ಸ್ ನ ಬರೀಬಹುದು ಅಂತ ಹೇಳ್ತೀವಿ. ಓಕೆ, ಸೊ ಅದ್ರಾಗ ನಾವು ಚಾಯ್ಸ್ ಮಾಡ್ಕೋತೀವಿ ಯಾವ ಅಲ್ಗಾರಿದಮ್ ಕಮ್ಮಿ ಟೈಮ್ ಒಳಗ್ ರನ್ ಆಗತ್ತದ ಅಂತ ಹೇಳಿ ಅದನ್ನ ನಮ್ಗ ಗೊತ್ತಾಗ್ತದೆ. ಓಕೆ, ಸೊ ಈಗ ಯಾವ್ದೋ ಒಂದು ಸಮ್ ಆಫ್ 2 ನಂಬರ್ಸ್ ಗೆ 3 ಟೈಪ್ಸ್ ಆಫ್ ಅಲ್ಗಾರಿದಮ್ ಬರ್ದಿನ ಅಂತ ತಿಳ್ಕೊರಿ ನಾನು. ಓಕೆ, ಸೊ ಅದ್ರಾಗ ಏನ್ ಮಾಡ್ತದೆ,
3 types of algorithm ಒಳಗ one type ಇಂದ ಸಣ್ಣದ ಟೈಮ್ ತಗೋತ್ ಅಂದ್ರೆ ಜಲ್ದಿ ಎಕ್ಸಿಕ್ಯೂಟ್ ಆಗ್ತದೆ ಅಂತ. ಸೊ ಅಲ್ಲಿ ನಾನು ಅದನ್ನ ಚಾಯ್ಸ್ ಮಾಡ್ಕೋತೀನಿ. ಸೊ algorithm ನ ಚಾಯ್ಸ್ ಮಾಡ್ಕೋಬಹುದು ಡಿಪೆಂಡಿಂಗ್ ಅಪಾನ್ ದ ಟೈಮ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇನ್ನೊಂದು ಏನ್ ಸೆಕೆಂಡ್ ಪಾಯಿಂಟ್ ಏನ್ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತಂದ್ರೆ ನಂಬರ್ ಆಫ್ ಸೈಜ್ ಆಫ್ ದ ಇನ್ಪುಟ್ಸ್. ಓಕೆ, ಅಂದ್ರೆ ಇನ್ಪುಟ್ಸ್ ಎಷ್ಟು ಕೊಡ್ತೀವಿ, ಎಷ್ಟು ನಂಬರ್ ಆಫ್ ಇನ್ಪುಟ್ಸ್ ಕೊಡ್ತೀವಿ, ಎಷ್ಟು ನಂಬರ್ ಆಫ್ ಅಂದ್ರೆ ಸೈಜ್, ನಂಬರ್ ಆಫ್ ಸೈಜ್ ಇಸ್ ಬೋತ್ ಸೇಮ್. ಓಕೆ, ಸೊ ಎಷ್ಟು ನಂಬರ್ ಆಫ್ ಇನ್ಪುಟ್ಸ್ ಕೊಡಕತ್ತೀವಿ ಅಂತ ಗೊತ್ತಾಗ್ತದೆ. ನೆಕ್ಸ್ಟ್ ಸ್ಪೀಡ್ ಆಫ್ ದ ಕಂಪ್ಯೂಟರ್. ಸೊ ನಮ್ ಕಂಪ್ಯೂಟರ್ ಸ್ಪೀಡ್ ಎಷ್ಟದ ಅಂತ ಅನಲೈಸ್ ಮಾಡ್ಬೋದು ನೀವು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಸಮ್ ಆಫ್ 2 ನಂಬರ್ಸ್ ಸೇಮ್ ಪ್ರೋಗ್ರಾಮ್ ನಾಗ ನನ್ನ ಲ್ಯಾಪ್ಟಾಪ್ ನಾಗ ರನ್ ಮಾಡಿದ್ರೆ ಇಟ್ ಇಸ್ ಟೇಕಿಂಗ್ 2 seconds. ಓಕೆ, ಬಟ್ ವೆನ್ ದ ಸೇಮ್ ಪ್ರೋಗ್ರಾಮ್ ಬೇರೆ ಲ್ಯಾಪ್ಟಾಪ್ ನಾಗ ರನ್ ಮಾಡಿದ್ವಿ ಅಂದ್ರೆ ಇಟ್ ಟೇಕ್ಸ್ 5 minutes. ಓಕೆ, ಸೊ ಅಲ್ಲಿ ನಮಗ್ ಗೊತ್ತಾಗತ್ತದ ನಮ್ದು ಸ್ಪೀಡ್ ಎಷ್ಟದ ಅಂತೇಳಿ, ನಮ್ ಕಂಪ್ಯೂಟರ್ ಸ್ಪೀಡ್ ಎಷ್ಟದ ಅಂತೇಳಿ ನೀವು ಅನಲೈಸ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ದಟ್ ಇಸ್ ದ ಥರ್ಡ್ ಪಾಯಿಂಟ್. ಓಕೆ, ನೆಕ್ಸ್ಟ್ 4th ಪಾಯಿಂಟ್ ಏನ್ ಹೇಳ್ತಾನೆ, ಚಾಯ್ಸ್ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ನಾವು ಚಾಯ್ಸ್ ಮಾಡ್ಬೇಕು ಅಂತ ಹೇಳಿನೂ ಗೊತ್ತಾಗ್ತದೆ. ದೇರ್ ಆರ್ ಮೆನಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಲೈಕ್ ಸಿ, ಜಾವಾ, ನೀವು ಕಲ್ತಿದ್ದು ಸಿ, ಜಾವಾ. ಓಕೆ, ಬಟ್ ಬಹಳಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದಾವೆ, ಸಿ, C++, ಜಾವಾ, ಓಪ್ಸ್. ಓಕೆ, ನೆಕ್ಸ್ಟ್ ಸಿ ಶಾರ್ಪ್. ಓಕೆ, .NET, ವಿಜುವಲ್. ಸೊ ಬಹಳಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದಾವೆ. ಸೊ ನಾವು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವು ಚೂಸ್ ಮಾಡ್ತೀವಿ ಅಂತ ಅನ್ನೋದು ಗೊತ್ತಾಗ್ತದೆ. ಆಮೇಲೆ ಲಾಸ್ಟ್ ಪಾಯಿಂಟ್ ಇಸ್ ಯಾವ್ದು ಕಂಪೈಲರ್ ನಾವು ಯೂಸ್ ಮಾಡಕತ್ತೀವಿ ಅಂತ ಹೇಳಿ ನಮ್ಗೆ ಅಂಡರ್ಸ್ಟುಡ್ ಆಗ್ತದೆ. ಸೊ ದೀಸ್ ಆರ್ ದ 5 points ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ದ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಹೇಳಿ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಅದನ್ನ ಎಕ್ಸ್ಪ್ಲನೇಷನ್ ಕೊಡಾಕತ್ತ ನೋಡ್ರಿ. ದ ಟೈಮ್ T of P. Okay, the time T of P taken by the program P is the sum of compiler time and the execution time ಅಂತ ಹೇಳಾಕತ್ತಾನ ನೋಡಿ. ದ ಟೈಮ್ ಒಂದು ಟೈಮ್ T of P ಅಂತ ಹೇಳತ್ತಾನ. ಓಕೆ, ಸೊ ಒಂದು T of P ಹೆಂಗ್ ಕ್ಯಾಲ್ಕುಲೇಟ್ ಮಾಡಾಕತ್ತಾನ ಅಂತಂದ್ರೆ ಇಟ್ ಈಸ್ ದ ಸಮ್ ಆಫ್ ಕಂಪೈಲರ್ ಟೈಮ್, ಕಂಪೈಲ್ ಮಾಡೋ ಟೈಮ್ ಮತ್ತೆ ಎಕ್ಸಿಕ್ಯೂಷನ್ ರನ್ ಮಾಡೋ ಟೈಮ್ ಎರಡು ಕೂಡಿ T of P ಅಂತ ಹೇಳಾಕತ್ತಾನ. ಕ್ಲಿಯರ್ ಆತ? ಪ್ಲೀಸ್ ಮೇಕ್ ಶೋರ್ ದಟ್ ನಾವು ಟೈಮ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಒಂದು ಟೈಮ್ T of P ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಇಟ್ ಈಸ್ ದ ಸಮ್ ಆಫ್ ಬೋತ್ ಕಂಪೈಲ್ ಮಾಡಕ್ಕೆ ಎಷ್ಟು ಟೈಮ್ ತಗೋಕತ್ತದ, ಆಮೇಲೆ ರನ್ ಮಾಡಕ್ ಅಥವಾ ಎಕ್ಸಿಕ್ಯೂಷನ್ ಮಾಡಕ್ ಎಷ್ಟು ಟೈಮ್ ತಗೋಕತ್ತದ. ಸೊ ಅದಕ್ಕೆ ಟೋಟಲ್ ಟೈಮ್ ಅಂತ ಕರಿತೀವಿ. ಸೊ ಟೋಟಲ್ ಟೈಮ್ ಈಸ್ ಈಕ್ವಲ್ ಟು, ಓಕೆ, ಟೋಟಲ್ ಟೈಮ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಕಂಪೈಲರ್ ಟೈಮ್ ಪ್ಲಸ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಟೈಮ್ ಅಥವಾ ರನ್ ಆಫ್ ದ ಪ್ರೋಗ್ರಾಮ್ ಟೈಮ್ ಅಂತ ಹೇಳ್ತಾನೆ. ಸೊ ಅಂಡರ್ಸ್ಟುಡ್ how we are calculating T of P? Please reply. Everyone understood how we are calculating T of P? That is total time. Please reply. Everyone should reply. See, I want reply from everyone, not 10, 15. Everyone, all 50 students should reply. ಓಕೆ, ಎದಕ್ಕಂದ್ರೆ ಇಂಪಾರ್ಟೆಂಟ್ ಟಾಪಿಕ್ ಅದ ಇದೆ ನಮ್ಗೆ, ಅದಕ್ಕೆ ಹೇಳಾಕತ್ತೀನಿ ನಾನು. ಓಕೆ, ನೆಕ್ಸ್ಟ್ ಸೊ ನೆಕ್ಸ್ಟ್ ಏನ್ ಹೇಳಾಕತ್ತ ನೋಡ್ರಿ. ಓಕೆ, ಲೋವರ್ ಯುವರ್ ಹ್ಯಾಂಡ್ಸ್. ನೆಕ್ಸ್ಟ್ ಈಸ್ ಸೇಯಿಂಗ್ ದಟ್ ದ ಕಂಪೈಲ್ ಟೈಮ್ ಡಸ್ ನಾಟ್ ಡಿಪೆಂಡ್ ಆನ್ ದ ಇನ್ಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾನೆ. ಅಂದ್ರೆ ಕಂಪೈಲ್ ಟೈಮ್ ಇನ್ಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ನೀವು ಅದ್ರ ಸೈಜ್ ಇರ್ಬೋದು, ನೀವು ಎಷ್ಟು ನಂಬರ್ ಆಫ್ ಇನ್ಪುಟ್ಸ್ ಕೊಡಾಕತ್ತೀರಿ, ಹೆಂಗ್ ಔಟ್ಪುಟ್ ಬರಾಕತ್ತದೆ. ಸೊ ಇನ್ಸ್ಟೆನ್ಸ್ ಟೈಮ್ ಮೇಲೆ, ಇನ್ಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ ಮೇಲೆ ನಿಮ್ದು ಕಂಪೈಲ್ ಟೈಮ್ ಡಿಪೆಂಡ್ ಇಲ್ಲ ಅಂತ ಹೇಳ್ತಾನೆ. ಸೊ ಎನಿ ನಂಬರ್ ಆಫ್ ಇನ್ಪುಟ್ಸ್ ಯು ಕ್ಯಾನ್ ಗಿವ್. ಓಕೆ, ಎಷ್ಟು ನಂಬರ್ ಆಫ್ ಇನ್ಪುಟ್ಸ್ ಬೇಕಾದ್ರೂ ನೀವು ಕೊಡ್ಬೋದು. ಓಕೆ, ಎಷ್ಟು ಬೇಕಾದಷ್ಟು ಸೈಜ್ ನೀವು ತಗೋಬಹುದು. ಸೊ ಏನು ಯಾವುದು ಬೇರೆ ಬೇರೆ ಇನ್ಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ನಿಮ್ ಕಂಪೈಲ್ ಟೈಮ್ ಡಿಪೆಂಡ್ ಆಗಂಗಿಲ್ಲ ಅಂತ ಹೇಳ್ತಾನೆ. ಓಕೆ, ಆಲ್ಸೋ ವಿ ಮೇ ಅಶ್ಯೂರ್ ದಟ್ ಕಂಪೈಲ್ ಪ್ರೋಗ್ರಾಮ್ ವಿಲ್ ರನ್ ಸೆವರಲ್ ಟೈಮ್ಸ್ ವಿತೌಟ್ ರೀಕಂಪೈಲೇಷನ್. ಓಕೆ, ಸೊ ರೀಕಂಪೈಲೇಷನ್ ಮಾಡ್ಲಾರ್ದನೆ ನಾವು ಬಹಳಷ್ಟು ಟೈಮ್ ಅದನ್ನ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, ಯಾವುದೇ ಒಂದ್ ಕಂಪೈಲ್ ಮಾಡ್ಬೇಕಾಗಿತ್ತಂದ್ರೆ, ಓಕೆ, ಸೊ ಏನೇ ಒಂದ್ ಕಂಪೈಲ್ ಮಾಡ್ಬೇಕಾಗಿತ್ತಂದ್ರೆ ವಿತೌಟ್ ರೀಕಂಪೈಲೇಷನ್ ನಾವು ಸೆವರಲ್ ಟೈಮ್ಸ್ ನಾವು ರನ್ ಮಾಡ್ಬೋದು ಅಂತ ಹೇಳ್ತಾನೆ. ನೋಡ್ರಿ, ಈಗ ನೀವು ಪ್ರೋಗ್ರಾಮ್ ಬರ್ದಿರ್ತೀರಿ, ನೀವೇ ಎಲ್ಲಾ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿರಿ, ಜಾವಾ, ಸಿ ಅದ್ರ ಎಕ್ಸಿಕ್ಯೂಟ್ ಮಾಡಿರಿ. ಓಕೆ, ಸೊ ನೀವು ಸಿ ಪ್ರೋಗ್ರಾಮ್ ಅಥವಾ ಯಾವುದೋ ಒಂದು ಜಾವಾ ಪ್ರೋಗ್ರಾಮ್ ಒಂದ್ಸತಿ ಕಂಪೈಲ್ ಮಾಡಿದ್ಮೇಲೆ ನೀವು ಎಷ್ಟ್ ನಂಬರ್ ಆಫ್ ಟೈಮ್ಸ್ ರನ್ ಮಾಡ್ಬೋದು. ಓಕೆ, ದರ್ ಇಸ್ ನೋ ಕಂಪಲ್ಸರಿ ದಟ್ ಎವ್ರಿ ಟೈಮ್ ನೀವು ಅಂದ್ರೆ ಏನು ಎರರ್ ಇರ್ಲಿಲ್ಲ ಅಂತ ತಿಳ್ಕೊರಿ. ಓಕೆ, ಎರರ್ ಇತ್ತಂದ್ರೆ ಒಬ್ವಿಯಸ್ಲಿ ನಿಮ್ಗೆ ಕಂಪೈಲ್ ಟೈಮ್ನಾಗ ನಿಮ್ಗೆ ಎರರ್ ಅಂತ ತೋರಿಸ್ತದೆ. ಬಟ್ ಏನು ಎರರ್ ಇರ್ಲಿಲ್ಲ ಅಂತಂದ್ರೆ ನೀವು ಒಂದ್ಸತಿ ಕಂಪೈಲ್ ಮಾಡಿಟ್ರಿ ಅಂತ ನೀವು ಎಷ್ಟು ನಂಬರ್ ಆಫ್ ಟೈಮ್ಸ್ ಬೇಕಾದ್ರೂ ನೀವು ಅದನ್ನ ರನ್ ಮಾಡ್ಕೋಬಹುದು. ಸೊ ಅದನ್ನ ಹೇಳಕತ್ತ ನೋಡ್ರಿ. ವಿ ಮೇ ಅಸ್ಯೂಮ್ ದಟ್. ಓಕೆ,
ಏನ್ ಅಸ್ಯೂಮ್ ಮಾಡ್ಬೋದು ಅಂತಂದ್ರೆ ನೀವು ಕಂಪೈಲ್ ಒಂದ್ಸತಿ ಕಂಪೈಲೇಷನ್ ಮಾಡಿ ನೀವು ಎಷ್ಟು ನಂಬರ್ ಆಫ್ ಟೈಮ್ಸ್ ಸೆವೆರಲ್ ನಂಬರ್ ಆಫ್ ಟೈಮ್ಸ್ ನೀವು ಅದನ್ನ ರನ್ ಮಾಡ್ಬೋದು ಅಂತೇಳಿ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಕಾನ್ಸಿಕ್ವೆಂಟ್ಲಿ ವಿ ಕನ್ಸರ್ನ್ ಅವರ್ ಸೆಲ್ಫ್ ವಿತ್ ಜಸ್ಟ್ ದ ರನ್ ಟೈಮ್ ಆಫ್ ದ ಪ್ರೋಗ್ರಾಮ್. ಅಂದ್ರೆ ಏನ್ ಹೇಳ್ತಾನೆ, ಅವಾಗ ಏನ್ ಮಾಡ್ತೀವಿ ನಾವು ಜಸ್ಟ್ ರನ್ ಟೈಮ್ ಆಫ್ ದ ಪ್ರೋಗ್ರಾಮ್ ಅಷ್ಟೇ ತಗೋತೀವಿ. ಓಕೆ, ಸೊ ಮೇಕ್ ಶೋರ್ ದಟ್ ಫಸ್ಟ್ ಏನ್ ಹೇಳಕತ್ತಾನವ ಅಂತಂದ್ರೆ ಟಿ ಆಫ್ ಪಿ ಈಕ್ವಲ್ ಟು ಸಮ್ ಆಫ್ ಕಂಪೈಲ್ ಟೈಮ್ ಪ್ಲಸ್ ಸಮ್ ಆಫ್ ರನ್ ಟೈಮ್ ಅಂತ ಹೇಳ್ತಾನೆ. ಇದು ಯಾವಾಗ ಅಂತಂದ್ರೆ ನೀವು ಕಂಪೈಲ್ ಮಾಡಿ ರನ್ ಮಾಡಿದಾಗ. ಓಕೆ, ಸ್ವಲ್ಪ ಲಕ್ಷ ಇಟ್ಕೋರಿ, ಕನ್ಫ್ಯೂಷನ್ ಆಗ್ಬೇಡ್ರಿ. ಆಮೇಲೆ ಟೋಟಲ್ ಟೈಮ್ ಟಿ ಆಫ್ ಪಿ ಯಾವಾಗ ಫಸ್ಟ್ ಏನ್ ಹೇಳಕತ್ತಾನ ಅಂತಂದ್ರೆ ಸಮ್ ಪ್ಲಸ್ ರನ್ ಅಂತ ಹೇಳ್ತಾನೆ, ಸಮ್ ಆಫ್ ದ ಕಂಪೈಲ್ ಟೈಮ್ ಪ್ಲಸ್ ರನ್ನಿಂಗ್ ಟೈಮ್ ಅಂತ ಹೇಳ್ತಾನೆ, ಅಂದ್ರೆ ಎಕ್ಸಿಕ್ಯೂಷನ್ ಟೈಮ್ ಅಂತ ಹೇಳ್ತಾನೆ. ಬಟ್ ಕಂಡೀಷನ್ ಆಮೇಲೆ ಇನ್ನ ಏನ್ ಹೇಳಕತ್ತಾನ ಅಂತಂದ್ರ ನೀವು ಒಂದ್ಸತಿ ಕಂಪೈಲ್ ಮಾಡಿ ಸೆವ್ರಲ್ ಟೈಮ್ಸ್ ರನ್ ಮಾಡಿದ್ರಿ ಅಂತಂದ್ರ ಒಂದೇ ಸತಿ ಮಾಡ್ಬಿಟ್ಟು ಬರೀ ರನ್ ಮಾಡಕತ್ರಿ ಅಂತಂದ್ರ ಅವಾಗ ಬರೀ ರನ್ ಟೈಮ್ ಅಷ್ಟೇ ಹಿಡಿತದೆ ಅಂತ ಹೇಳ್ತಾನೆ, ಅವಾಗ ಕಂಪೈಲ್ ಟೈಮ್ ಹಿಡಂಗಿಲ್ಲ. ಓಕೆ, ಸೊ ಅವಾಗ ಆ ಟೈಮ್ನಾಗ ಏನಂತಾನೆ ದಿಸ್ ಟೈಮ್ ಈಸ್ ಡಿನೋಟೆಡ್ ಬೈ ಟಿ ಪಿ ಇನ್ಸ್ಟೆನ್ಸ್ ಅಂತ ಹೇಳ್ತಾನೆ. ಅವಾಗ ನಾವು ಟಿ ಪಿ ಅಂತ ಕರಿತೀವಿ, ಅಂದ್ರೆ ಸ್ಮಾಲ್ ಟಿ ಆಫ್ ಪಿ, ದಟ್ ಈಸ್ ಇನ್ಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾನೆ. ಸೊ ಅಂಡರ್ಸ್ಟುಡ್, ಪ್ಲೀಸ್ ರಿಪ್ಲೈ ದಿಸ್ paragraph understood. first ಗೆ sum equal to just a second, sum equal to compile time plus run time ಅಂತ ಹೇಳ್ತಾನೆ. ಯಾವಾಗ ಅಂತಂದ್ರೆ ನಾವು ಕಂಪೈಲ್ ಮಾಡಿ ರನ್ ಮಾಡಿದಾಗ. ಓಕೆ, ಬಟ್ ನಾವು ವಿತೌಟ್ ಕಂಪೈಲೇಷನ್ ಒಂದ್ಸತಿ ಕಂಪೈಲ್ ಮಾಡಿ ಬರೀ ಮಲ್ಟಿಪಲ್ ಟೈಮ್ಸ್ ರನ್ ಮಾಡ್ಕೊತ ಹೋದ್ವಿ ಅಂದ್ರೆ ಅದ್ವಾಗ ಬರೀ ರನ್ ಟೈಮ್ ಅಷ್ಟೇ ಅದು ಕ್ಯಾಲ್ಕುಲೇಟ್ ಮಾಡ್ತದೆ. ಅದಕ್ಕೆ ಯಾವ ಇನ್ಸ್ಟೆನ್ಸ್ ಅಂತ ಕರಿತಾನವ, ಟಿ ಪಿ ಅಂತ ಕರೆಯಕತ್ತಾನ. ಓಕೆ, ಸೊ ಕ್ಲಿಯರ್ ದಿಸ್ ಪ್ಯಾರಾಗ್ರಾಫ್? ಪ್ಲೀಸ್ ರಿಪ್ಲೈ. Please reply, everyone. Clear? Everyone clear? ಮತ್ ನನಗೆ ಆಮೇಲೆ ನೀವು ರನ್ ಟೈಮ್ ಪ್ಲಸ್ ಕಂಪೈಲ್ ಟೈಮ್ ಅಂತ ಅನ್ಕೋತ್ ಕೂಡ್ಬೇಡ್ರಿ. ಬಟ್ ದೇರ್ ಆರ್ ಇನ್ಸ್ಟೆನ್ಸ್ ಆಲ್ಸೋ. ಓಕೆ, ಆ ಇನ್ಸ್ಟೆನ್ಸ್ ನೆನ್ಪಿಟ್ಕೋಬೇಕು ನೀವು. ಓಕೆ, ಓಕೆ, ಸೊ we'll go for the next topic, next paragraph here. Okay, next ಏನ್ ಹೇಳಾಗತ್ತ ನೋಡ್ರಿ, because many of the factors TP depends on are not known at the time of program is convinced it is reasonable to attempt only to estimate TP. Okay, so ಏನ್ ಹೇಳಾಗತ್ತಾನ ಅಂತಂದ್ರೆ many of the factors the factors and TP ಅಂತಂದ್ರೆ ಇಲ್ಲಿ ನೀವು ಬರೀ ರನ್ ಮಾಡ್ತಿರ್ತಿಲ್ಲ ಓಕೆ, ಸೊ ನೀವು many of the factors ಬರೀ ರನ್ ಮಾಡಿದಾಗ many of the factors ನಿಮಗೆ ಗೊತ್ತಿರಂಗಿಲ್ಲ. ಓಕೆ, ಯಾವಾಗ ರನ್ ಎಕ್ಸಿಕ್ಯೂಷನ್ ಮಾಡ್ತಿರ್ತೀರಿ ಅವಾಗ ಗೊತ್ತಾಗ್ತಿರ್ತದೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಲೈಕ್ ರೀಡ್ ಕ್ಯಾರೆಕ್ಟರ್ ಅಂತ ಕೊಡ್ತೀನಿ. ಓಕೆ, ಸೊ ರೀಡ್ ಕ್ಯಾರೆಕ್ಟರ್ ಅಂತಂದ್ರೆ ನನಗೆ ಅದು ರನ್ ಮಾಡಿದ್ಮೇಲೆ ನಾ ಎಷ್ಟ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನ ತಗೊಂಡಿನಿ ಅಂತ ಹೇಳಿ ಗೊತ್ತಾಗ್ತದೆ. ಓಕೆ, ಈಗ ಇನ್ಪುಟ್, ಇಫ್ ವಿ ಕನ್ಸಿಡರ್ ದ ಇನ್ಪುಟ್ ಕಂಪೈಲ್ ಟೈಮ್ ಇರ್ಲಿಲ್ಲ ಅಂತಂದ್ರೆ ನೀವು ರನ್ ಟೈಮ್ ನ ಕೊಟ್ಟಿದ್ರಿ ಅಂತಂದ್ರೆ ನಿಮ್ಗೆ ಇನ್ಪುಟ್ ಯಾವಾಗ ಗೊತ್ತಾಗ್ತದೆ ಅಂತಂದ್ರೆ ನಾ ರನ್ ಮಾಡಿದಾಗ ನಿಮಗ್ ಗೊತ್ತಾಗ್ತದೆ. ಓಕೆ, ಅಂತ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದಾವ. ಓಕೆ, ಸೊ ಅವು ಏನದಾವಲ್ಲ ನಿಮ್ಗೆ ಯಾವಾಗ ಗೊತ್ತಾಗ್ತದೆ ಅಂತಂದ್ರೆ ವೆನ್ ಯು ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್. ಸೊ ಅದನ್ನ ಹೇಳ್ತಾ ನೋಡ್ರಿ, this because many of the factors TP the factors ಅದಾವ ಡಿಪೆಂಡ್ಸ್ ಆನ್ ಆರ್ ನಾಟ್ ನೋನ್. ಓಕೆ, ಯಾವಾಗ ನಮಗ ಪೆಲ ಗೊತ್ತಿರಂಗಿಲ್ಲ ಅವೆಲ್ಲ ಯಾವಾಗ ಗೊತ್ತಾಗ್ತದೆ ನಮಗ ಟೈಮ್ ಆಫ್ ದ ಎಕ್ಸಿಕ್ಯೂಷನ್ ಒಳಗ ಗೊತ್ತಾಗ್ತದೆ ಅಂತ ಹೇಳ್ತಾನೆ. ಓಕೆ, if we knew the characteristics of the compiler to be used, we could proceed to determine the number of addition, subtraction, multiplication, division, compares. Okay, ಸೊ ಏನ್ ಹೇಳಾಕತ್ತಾನ ಅಂತಂದ್ರೆ ನಾವ್ ಇವೆಲ್ಲ ಗೊತ್ತಾದ್ಮೇಲೆ, ಓಕೆ, ಅಂದ್ರೆ ನಮ್ಗೆ ಕಂಪೈಲರ್ ಏನೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಗೊತ್ತಾದ್ಮೇಲೆ ನಾವ್ ಏನೇನ್ ಡಿಟರ್ಮೈನ್ ಮಾಡ್ತೀವಿ, ಏನೇನ್ ಪ್ರೋಸೆಸ್ ಮಾಡ್ತೀವಿ ಅಂತಂದ್ರೆ ಅಡಿಷನ್ ಮಾಡ್ಬೋದು, ಸಬ್ಸ್ಟ್ರಾಕ್ಷನ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಡಿವಿಷನ್ ಮಾಡ್ಬೋದು. ಓಕೆ, ಸೊ ಇವೆಲ್ಲಾನು ಕಂಪ್ಯಾರಿಸನ್ ಮಾಡ್ಬೋದು, ಲೋಡ್ ಮಾಡ್ಬೋದು, ಸ್ಟೋರ್ ಮಾಡ್ಬೋದು. ಸೊ ಎಲ್ಲಾ ವರ್ಕ್ ಅನ್ನ ನಾವು ಮಾಡ್ಕೋತ ಹೋಗ್ಬೋದು ಅಂತ ಹೇಳಾಕತ್ತಾನ. ಯಾವಾಗ ಅಂತಂದ್ರೆ ನಮ್ಗೆ ಎಲ್ಲಾನು ಗೊತ್ತಾದಾಗ. ಓಕೆ, ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕಂಪೈಲರ್ ಗೊತ್ತಾದಾಗ ನಾವ್ ಇದನ್ನೆಲ್ಲ ಮಾಡ್ಕೋತ ಹೋಗ್ಬೋದು ಅಂತ ಹೇಳ್ತಾನೆ. ಸೊ ವಿ ಕುಡ್ ಒಪ್ಟೈನ್, ಸೊ ಒಂದ್ ಎಕ್ಸ್ಪ್ರೆಷನ್ ಒಪ್ಟೈನ್ ಮಾಡಾಕತ್ತಾನ ಏನಂತ ಹೇಳಿ, TP of n equal to addition plus subtraction plus multiplication plus division. ಓಕೆ, ಈಗ ನೋಡ್ರಿ, ಸೊ ಹೆಂಗ್ ಹೇಳಾಕತ್ತಾನ ನೋಡ್ರಿಲ್ಲ, ಜಸ್ಟ್ ಸೆಕೆಂಡ್ ಏನು ಆಯ್ತು. ಈಗ ನೋಡ್ರಿ, ಈಗ ಒಂದ್ ಪ್ರೋಗ್ರಾಮ್ ಅದ, ಅದ್ರಾಗ ನೀವ್ ಏನೇನ್ ಫ್ಯಾಕ್ಟರ್ಸ್ ತಗೊಂಡಿರ ಅಂತ ನಿಮ್ಗೆ ಗೊತ್ತಾಯ್ತು. ಓಕೆ, ಲೈಕ್ ನಂಬರ್ ಆಫ್ ಇನ್ಪುಟ್ಸ್ 2 ತಗೊಂಡಿನಿ ಅಥವಾ ನಂಬರ್ ಆಫ್ ಇನ್ಪುಟ್ಸ್ 3 ತಗೊಂಡಿನಿ. ಓಕೆ, ಸೊ ನನಗೆ ಏನ್ ಮಾಡೋದ್ರಲ್ಲಿ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇದು ಮಾಡೋದಿದೆ. ಸೊ
ಟೋಟಲ್ ಟೈಮ್ ಯಾವಾಗ ಆಗ್ತದೆ ಅಂತಂದ್ರೆ ಎಷ್ಟು ಅಂದ್ರೆ ಅಡಿಷನ್ ಮಾಡಕ್ಕೆ ಎಷ್ಟು ಟೈಮ್ ತಗೋತದೆ, ಸಬ್ಸ್ಟ್ರಾಕ್ಷನ್ ಮಾಡಕ್ಕೆ ಎಷ್ಟು ಟೈಮ್ ತಗೋತದೆ, ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ಎಷ್ಟು ಟೈಮ್ ತಗೋತದೆ, ಡಿವಿಷನ್ ಮಾಡಕ್ಕೆ ಎಷ್ಟು ಟೈಮ್ ತಗೋತದೆ. ಸೊ ಇದು ಎಲ್ಲಾನು ಕೂಡಿ ನಮ್ಗೆ ಟೋಟಲ್ ಟಿ ಆಫ್ ಪಿ ಆಗ್ತದೆ ಅಂತ ಹೇಳಕತ್ತ. ಸೊ ಇಲ್ಲಿ where D denotes the instance characters and CA, CS and CM, CD and so on respectively denote the time need for the addition, subtraction, multiplication and so on. Okay. ಸೊ ಇಲ್ಲಿ ಏನದ n ಏನದ ಇನ್ಸ್ಟೆನ್ಸ್ ಕ್ಯಾರೆಕ್ಟರ್ ಅಂತ ಗೊತ್ತಾಗ, ಲೈಕ್ ನೀವು ನಂಬರ್ ಆಫ್ ಇನ್ಪುಟ್ಸ್ ಇರ್ಬೋದು, ನಂಬರ್ ಆಫ್ ಇನ್ಪುಟ್ಸ್ ಎಷ್ಟು ತಗೋತೀವಿ. ಓಕೆ. ಸೊ ಏನದ ಇನ್ಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತಾನೆ. ಸಿ ಎ ಸಿ ಬಿ ಸಾರಿ ಸಿ ಎ ಸಿ ಎಸ್ ಸಿ ಎಂ ಸಿ ಡಿ ಅಂತ ಅದಾವಲ್ಲ, ಅವು ಏನದಾವ ಅಡಿಷನ್ ಮಾಡಕ್ಕೆ ಎಷ್ಟು ಟೈಮ್ ತಗೋತದ, ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ಎಷ್ಟು ಟೈಮ್ ತಗೋತದ. ಓಕೆ. ಸೊ ದೋಸ್ ಇಂಡಿಕೇಟ್ಸ್ ದ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅವೆಲ್ಲ ಇಂಡಿಕೇಟ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ. And that are performed when the code of P is used on the instance with the characteristics n. Okay. So totally in this paragraph he is saying that when ಇದು ಬರೀ ರನ್ ಟೈಮ್ ಹೇಳಕತ್ತಾನ, ಕಂಪೈಲ್ ಟೈಮ್ ಅಲ್ಲೇ ಇಟ್ಟಾನ. ಓಕೆ. ಸೊ ಕಂಪೈಲ್ ಟೈಮ್ ಒಳಗೆ ಎಲ್ಲ ನಿಮಗೆ ಪೆಲಾನೆ ಗೊತ್ತಿರ್ತದೆ. ಸೊ ಅಲ್ಲೇ ಎಕ್ಸಿಕ್ಯೂಷನ್ ನೀವು ಈಸಿಲಿ ಮಾಡ್ಬೋದು. ಬಟ್ ರನ್ ಟೈಮ್ ಹೋದಾಗ ನಿಮಗೆ ಏನೂ ಗೊತ್ತಿರಂಗಿಲ್ಲ. ನನ್ ನಂಬರ್ ಆಫ್ ಇನ್ಸ್ಟೆನ್ಸ್ ಎಷ್ಟು ಇರ್ತದೆ, ಅಂದ್ರೆ ಇನ್ಪುಟ್ ಎಷ್ಟು ಇರ್ತದೆ, ನಾನು ಏನೇನ್ ಕ್ಯಾರೆಕ್ಟರ್ಸ್ ತಗೊಂಡಿನಿ, ಏನೇನು ತಗೊಂಡಿನಿ ಅಂತ ಏನೋ ಗೊತ್ತಿರಲ್ಲ. ಓಕೆ. ಸೊ ನಾವು ವೆನ್ ರನ್ ಟೈಮ್ಗೆ ಹೋದಾಗ ಸೊ ನಮಗೆ ಟಿ ಪಿ ಇನ್ಸ್ಟೆನ್ಸ್ ಯಾವಾಗ ಗೊತ್ತಾಗ್ತದೆ, ವೆನ್ ವಿ ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್. ಸೊ ಎಕ್ಸಿಕ್ಯೂಟ್ ಮಾಡ್ಬೇಕಾದಾಗ ನಮಗೆ ಗೊತ್ತಾಗ್ತದೆ. ಸೊ ಅವಾಗ ಒಂದ್ಸತಿ ನಮಗೆ ಏನೇನ್ ತಗೊಂಡಿವಿ ಅಂತ ಗೊತ್ತಾದ್ಮೇಲೆ ನಾವ್ ಏನ್ ಮಾಡಕ್ ಹೋಗ್ತೀವಿ, ಕ್ಯಾಲ್ಕುಲೇಷನ್ ಮಾಡಕ್ ಹೋಗ್ತೀವಿ. ಲೈಕ್ ಅಡಿಷನ್ ಇರ್ಬೋದು, ಸಬ್ಸ್ಟ್ರಾಕ್ಷನ್ ಇರ್ಬೋದು, ಮಲ್ಟಿಪ್ಲಿಕೇಶನ್ ಇರ್ಬೋದು, ಡಿವಿಷನ್ ಇರ್ಬೋದು. ಓಕೆ. ಸೊ ಈಗ ಟೋಟಲ್ ಏನ್ ಹೇಳ್ತಾನಂದ್ರೆ, ಈಗ ನೀವು ಟೋಟಲ್ ಒಬ್ಟೈನ್ಡ್ ಟೈಮ್ ಹೆಂಗ್ ಮಾಡ್ತೀರಂತಂದ್ರೆ, ನಂಬರ್ ಆಫ್ ಇನ್ಸ್ಟೆನ್ಸ್ ಎಷ್ಟು ಅದಾವ, ಓಕೆ, ಎನ್ ಎಷ್ಟು ಅದಾವ, ಪ್ಲಸ್ ಟೈಮ್ ಎಷ್ಟು ತಗೊಂಡದ, ಅಡಿಷನ್ ಮಾಡಕ್ಕೆ ಎಷ್ಟು ಟೈಮ್ ತಗೊಂಡದ, ಸಬ್ಸ್ಟ್ರಾಕ್ಷನ್ ಮಾಡಕ್ಕೆ ಅಂದ್ರೆ ಎಷ್ಟು ಪ್ರೋಸೆಸ್ ಅದಾವ ಎಲ್ಲಾನು ಕೂಡಿ ನೀವು ಕ್ಯಾಲ್ಕುಲೇಟರ್ ಟಿ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂತ ಹೇಳ್ತಾನೆ. ಸೊ ಅಂಡರ್ಸ್ಟುಡ್? ಪ್ಲೀಸ್ ರಿಪ್ಲೈ ಎವ್ರಿವನ್ ಅಂಡರ್ಸ್ಟುಡ್ ದಿಸ್ ಪ್ಯಾರಾಗ್ರಾಫ್. ವೇರ್ ಸಿ ಸಾವಿತ್ರಿ ಯಾವ ಸಿ ಅಪಿ? ಸಿ ಎ ಸಿ ಎಸ್ ಸಿ ಎಂ ಅದೇ ಹೇಳಾಕತಿ. ಹಾ, ಸಿ ಎಸ್ ಸಿ ಎಸ್ ಅದೇ ಹೇಳಾಕತ್ತಾನಲ್ಲಿ ಹೇಳ್ತಾಳ. ಸಿ ಎಸ್ ಸಿ ಎಸ್ ಸಿ ಎಂ ಅಂತಂದ್ರ ಅಡಿಷನ್ ಮಾಡಕ್ಕೆ ಎಷ್ಟು ಟೈಮ್, ಓಕೆ, ಅಡಿಷನ್ ಮಾಡಕ್ಕೆ ಎಷ್ಟು ಟೈಮ್ ತಗೋತದ, ಸಬ್ಸ್ಟ್ರಾಕ್ಷನ್ ಮಾಡಕ್ಕೆ ಎಷ್ಟು ತಗೋತದ, ಅದ ಇಲ್ಲಿ ನೆಕ್ಸ್ಟ್ ಕೊಡಾಕತ್ತ ನೋಡ್ರಿ. ಸಿ ಎಸ್ ಸಿ ಎಸ್ ಸಿ ಎಂ ಸಿ ಡಿ ಅಂಡ್ ಸೋ ಆನ್ ರಿಪ್ರೆಸೆಂಟ್ ಡಿನೋಟ್ ದ ಟೈಮ್ ನೀಡೆಡ್ ಫಾರ್ ದ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಅಂದ್ರೆ ಅಡಿಷನ್ ಮಾಡಕ್ಕೆ ಎಷ್ಟು ಟೈಮ್ ತಗೋತದ, ಮಲ್ಟಿಪ್ಲಿಕೇಶನ್ ಮಾಡಕ್ಕೆ ಎಷ್ಟು ಟೈಮ್ ತಗೋತದ, ಡಿವಿಷನ್ ಮಾಡಕ್ಕೆ ಎಷ್ಟು ಟೈಮ್ ತಗೋತದ, ಅದಕ್ಕೆಲ್ಲ ನಾವು ಸಿ ಎಸ್ ಸಿ ಎಸ್ ಸಿ ಎಂ ಸಿ ಡಿ ಅಂತ ಕರೆಯಕತ್ತ ನಾವು. ಕ್ಲಿಯರ್ ಸಾವಿತ್ರಿ? Savitri clear? What about others? Everyone clear? So everyone cleared with the topic, this paragraph? Please reply. ಹತ್ತೆ ಮಂದಿ ಕ್ಲಿಯರ್ ಆಗಿದೆ, ಉಳ್ಕಿದವ್ರಿಲ್ಲೇನ? Only 10 members clear. Only 16 members. There are totally 55 members present here. What about others? Okay. ಎಷ್ಟಿದ್ರು ಅಷ್ಟೇ, ನಿಮ್ಗೆ ಎಟ್ಟು ಬೈದ್ರು ಅಷ್ಟೇ ನಿಮ್ಗೆ. Okay, lower your hands. So we'll go for the next paragraph here. Next in obtaining such an exact formula is in itself an impossible task, since the time needed for an addition, subtraction, multiplication and so on often depends on the number being often depends on the numbers being added, subtracted, multiplication and so on. Okay. ಸೊ ಇಲ್ಲಿ ನಿಮಗೆ ಟೋಟಲ್ ಟೈಮ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಎಕ್ಸಾಕ್ಟ್ಲಿ ಟೈಮ್ ಅಂದ್ರೆ ಎಕ್ಸಾಕ್ಟ್ಲಿ ಫಾರ್ಮುಲಾ ಫೈಂಡ್ ಔಟ್ ಮಾಡೋದೇ ನಮ್ಗೆ ಇಂಪಾಸಿಬಲ್ ಟಾಸ್ಕ್ ಅದ ಅಂತ ಹೇಳ್ತಾನೆ. ಹೌದಾ? ಯಾಕಂತಂದ್ರೆ ಒಂದ್ ಕಂಪೈಲರ್ ಒಳಗೆ ಒಂದ್ ಜಲ್ದಿ ಟೈಮ್ ಮುಗಿಸ್ತು. ಆಗ್ಲೇ ಹೇಳಿದೆ, ಒಂದ್ ಲ್ಯಾಪ್ಟಾಪ್ನಾಗ ನನ್ನ ಲ್ಯಾಪ್ಟಾಪ್ನಾಗ 2 seconds ತಗೋತದೆ, ಇನ್ನೊಂದು ಲ್ಯಾಪ್ಟಾಪ್ನಾಗ 5 seconds ತಗೋತದೆ. ಸೊ ಇಟ್ ಡಿಪೆಂಡ್ಸ್, ಅಂದ್ರೆ ಎಷ್ಟು ಪ್ರೋಸೆಸ್ ತಗೋತೀವಿ, ಎಷ್ಟು ಇನ್ಸ್ಟೆನ್ಸ್ ತಗೋತೀವಿ ಅದ್ರ ಮ್ಯಾಗೂ ಡಿಪೆಂಡ್. ಈಗ ನಾ ಓನ್ಲಿ 2 ಇನ್ಪುಟ್ ತಗೊಂಡ್ರೆ ಜಲ್ದಿ ಮುಗಿತು. ಬಟ್ ಇಫ್ ಐ ಟೇಕ್ 10 ಇನ್ಪುಟ್ಸ್, ಅರೆ ಒಳಗೆ 10 ಇನ್ಪುಟ್ಸ್ ತಗೊಂಡ್ರೆ ಮತ್ತೆ ಅಲ್ಲಿ ಚೇಂಜ್ ಆಗ್ತದೆ. ಸೊ ಎಕ್ಸಾಕ್ಟ್ ಫಾರ್ಮುಲಾ ತಗೋದು ಇಂಪಾಸಿಬಲ್ ಟಾಸ್ಕ್ ಅದ ಅಂತ ಹೇಳ್ತಾನ. ಸೊ ಅದ್ರ ಸಲಾಗಿ ಏನ್ ಹೇಳಾಗತ್ತಾನವ,
ಸೊ ಟೋಟಲಿ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಎಷ್ಟು ಪ್ರೋಸೆಸ್ ಅದ, ಲೈಕ್ ಅಡಿಷನ್ ಮಾಡಕ್ ಎಷ್ಟು ಟೈಮ್ ತಗೋತದೆ, ಸಬ್ಸ್ಟ್ರಾಕ್ಷನ್ ಎಷ್ಟು ತಗೋತದೆ. ಸೊ ಒಳಗ್ ನಿಮ್ದು ಪ್ರೋಗ್ರಾಮ್ ಒಳಗೆ ಎಷ್ಟು ಟೈಮ್ ಅದ ಅದ್ರ ಮೇಲೆ ಡಿಪೆಂಡ್ ಅಪಾನ್ ಅಂತೇಳಿ ಹೇಳಕತ್ತಾನ. ಓಕೆ, ದ ಟೋಟಲ್ ವ್ಯಾಲ್ಯೂ ಆಫ್ ಪಿ ಆಫ್ ಎನ್ ಫಾರ್ ಎನಿ ಗಿವನ್ ಎನ್ ಕ್ಯಾನ್ ಬಿ ಒಬ್ಟೈನ್ಡ್ ಓನ್ಲಿ ಎಕ್ಸ್ಪೆರಿಮೆಂಟ್ಲಿ. ಸೊ ಟೋಟಲಿ ಹೆಂಗ್ ಗೊತ್ತಾಗ್ತದ ಅಂತ ಹೇಳಕತ್ತಾನ, ನೀವು ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ಗೊತ್ತಾಗ್ತದ ಅಂತ ಹೇಳ್ತಾನೆ. ಸೊ ದ ಪ್ರೋಗ್ರಾಮ್ ಇಸ್ ಟೈಪ್ಡ್ ಕಂಪೈಲ್ಡ್ the program is typed, compiled and run on a particular machine. Okay, ಅದೇ ನೀವು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿದಾಗ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಟೈಮ್ ತಗೋತದೆ, ನೀವು ಎಷ್ಟು ಟೈಪ್ ಮಾಡಕ್ಕೆ ಎಷ್ಟು ಟೈಮ್ ತಗೋತೀರಿ, ಕಂಪೈಲ್ ಆಗಕ್ಕೆ ಎಷ್ಟು ಟೈಮ್ ತಗೋತದೆ, ರನ್ ಮಾಡಕ್ಕೆ ಎಷ್ಟು ಟೈಮ್ ತಗೋತದೆ. ಸೊ ಇದೆಲ್ಲ ನಿಮ್ಗೆ ಎಕ್ಸಾಕ್ಟ್ಲಿ ಯಾವಾಗ ಗೊತ್ತಾಗ್ತದೆ ಅಂತಂದ್ರೆ ನೀವು ಪ್ರಾಕ್ಟಿಕಲಿ ಯಾವಾಗ ಎಕ್ಸಿಕ್ಯೂಟ್ ಮಾಡ್ತೀರಿ ಅವಾಗ ಅಷ್ಟ ನಿಮಗೆ ಗೊತ್ತಾಗ್ತದೆ ಅಂತ. ಅದಂದ್ರೆ ಥೆರಾಟಿಕಲಿ ನಮ್ಗೆ ಏನು ಹೇಳಕ್ ಬರಂಗಿಲ್ಲ. ಸೊ ದ ಎಕ್ಸಿಕ್ಯೂಷನ್ ಟೈಮ್ ಇಸ್ ಫಿಸಿಕಲಿ ಕ್ಲಾಕ್ಡ್ ಅಂಡ್ P of n obtained. Even with this experimental approach, one could face difficulties. Okay, ಅಂದ್ರೆ ನೀವು ಪ್ರಾಕ್ಟಿಕಲ್ ಮಾಡಿದಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತ ಹೇಳ್ತಾನ. ಇವನ್ ನೀವು ಪ್ರಾಕ್ಟಿಕಲಿ ಮಾಡಿದ್ರು ಅದೇನಾಗತ್ತದ ಡಿಫಿಕಲ್ಟೀಸ್ ನ ಫೇಸ್ ಮಾಡ್ತೀರ ಅಂತ ಹೇಳಕತ್ತಾನ. ಲೈಕ್ ಏನ್ ಹೇಳತ್ತಾನ ನೋಡ್ರಿ, ಇನ್ ಎ ಮಲ್ಟಿ ಯೂಸರ್ ಸಿಸ್ಟಮ್ ದ ಎಕ್ಸಿಕ್ಯೂಷನ್ ಟೈಮ್ ಡಿಪೆಂಡ್ಸ್ ಆನ್ ಸಚ್ ಫ್ಯಾಕ್ಟರ್ಸ್ ಆಸ್ ಅ ಸಿಸ್ಟಮ್ ಲೋಡ್, number of other programs running on the computer and the time program is run. ಅದೇ ಹೇಳ್ದ ಅಂದ್ರೆ ನೀವು ಪ್ರಾಕ್ಟಿಕಲ್ ಥೆರಾಟಿಕಲಿ ಮಾಡೋದಾರ ಇಂಪಾಸಿಬಲ್ ಅಂತಿಲ್ಲ, ಬಟ್ ಎಕ್ಸಾಕ್ಟ್ಲಿ ಗೊತ್ತಾಗಂಗಿಲ್ಲ. ಸೊ ನೀವು ಒಂದ್ ಪ್ರೋಗ್ರಾಮ್ ಥೆರಾಟಿಕಲಿ ಬರೋದು ಇಷ್ಟು ಟೈಮ್ನಾಗ ಕಂಪೈಲ್ ಆಗ್ತದ ಅಂತ ನೀವು ಅಸಂಪ್ಷನ್ ಮಾಡಿ, ಇಷ್ಟು ಟೈಮ್ನಾಗ ರನ್ ಆಗ್ತದ ಅಂತ ನೀವು ಅಸಂಪ್ಷನ್ ಮಾಡ್ಕೋಬಹುದು. ಬಟ್ ಎಕ್ಸಾಕ್ಟ್ಲಿ ನಿಮಗೆ ಯಾವಾಗ ಗೊತ್ತಾಗ್ತದೆ ಅಂತಂದ್ರೆ ಪ್ರಾಕ್ಟಿಕಲ್ ಮಾಡಿದಾಗ, ಅಂದ್ರೆ ಪ್ರಾಕ್ಟಿಕಲ್ ನೀವು ಟೈಪ್ ಮಾಡಿ ಕಂಪೈಲ್ ಮಾಡಿ ರನ್ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ. ನೀವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಎಷ್ಟು ಟೈಮ್ ತಗೋಗೋದು. ಬಟ್ ಇವನ್ ನಾವು ಅಲ್ಲಿ ಪ್ರಾಕ್ಟಿಕಲಿ ಮಾಡಿದ್ರು ನಮಗ್ ಸ್ವಲ್ಪ ಡಿಫಿಕಲ್ಟೀಸ್ ಬರ್ತಾವ ಅಂತ ಹೇಳ್ತಾನ. ಲೈಕ್ ಏನೇನ್ ಹೇಳಕತ್ತಾನ, ಮಲ್ಟಿ ಯೂಸರ್ ಸಿಸ್ಟಮ್ ಇತ್ತಂತಂದ್ರೆ ಎಕ್ಸಿಕ್ಯೂಷನ್ ಎದ್ರ ಮೇಲೆ ಡಿಪೆಂಡ್ ಆಗ್ತದೆ, ಎಷ್ಟು ಸಿಸ್ಟಮ್ ಲೋಡ್ ಆಗ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಮತ್ ಬೇರೆ ಪ್ರೋಗ್ರಾಮ್ಸ್ ರನ್ ಆಗಕತ್ತಿದ್ವು ಅಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ಸೊ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ ಪ್ರೋಗ್ರಾಮ್ ನಾಗ ಇರೋದ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೈಕ್ ಇನ್ಸ್ಟೆನ್ಸ್ ನ ಹೇಳ್ದ, ನಂಬರ್ ಆಫ್ ಇನ್ಪುಟ್ಸ್ ಹೆಚ್ಚಿಗಿತ್ತಂದ್ರೆ ಹೆಚ್ಚಿಗೆ ಟೈಮ್ ತಗೋತದೆ. ಸೊ ಅದ್ರ ಮೇಲೆಲ್ಲ ಡಿಪೆಂಡ್ ಅಪಾನ್ ಆಗ್ತದೆ ಅಂತ ಹೇಳ್ಬೋದು. ಈಗ ನೋಡ್ರಿ, ನಾ ಎಟ್ ಎ ಟೈಮ್ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಾಕತ್ತೀನಿ, ಒಂದೇನೋ ಆಡಿಯೋನ ಕೇಳಾಕತ್ತೀನಿ, ಒಂದೇನೋ ವಿಡಿಯೋನ ಹಚ್ಚಿದೆ ಅಂತಂದ್ರೆ ಏನಾಗ್ತದೆ, OS ಶಿಫ್ಟ್ ಆಗ್ತಿರ್ತದೆ. ಯು ನೋ ದಟ್ ಯು ಹ್ಯಾವ್ ಸ್ಟಡಿಡ್ ಇನ್ ದ ಆಪರೇಟಿಂಗ್ ಸಿಸ್ಟಮ್. ಓಕೆ, ಸೊ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡ್ತದೆ, ಪರ್ಟಿಕ್ಯುಲರ್ ಟಾಸ್ಕ್ಗೆ ಅದ್ರದ್ದೇ ಆದಂತ ಒಂದು ಟೈಮ್ ಕೊಟ್ಕೋತ ಹೋಗ್ತದೆ. ಇಟ್ ಮೇ ಬಿ ಬೈ ರೌಂಡ್ ರಾಬಿನ್ ಆರ್ ಎನಿ ಅದರ್ ಪ್ರೊಸೀಜರ್ ಶೆಡ್ಯೂಲಿಂಗ್ ಮೆಥಡ್ಸ್. ಓಕೆ, ಅದು ಶೆಡ್ಯೂಲಿಂಗ್ ಮಾಡ್ಕೋತ ಹೋಗ್ತದೆ. ಓಕೆ, ನಾನು ನಂಬರ್ ಆಫ್ ಮಲ್ಟಿಪಲ್ ಟ್ಯಾಬ್ಸ್ ಓಪನ್ ಮಾಡಿಟ್ಟ ಅಂತಂದ್ರೆ ಅಲ್ಲಿ ನನಗೆ ಏನಾಗ್ತದೆ ಮತ್ತೆ ಟೈಮ್ ಹೆಚ್ಚಿಗೆ ತಗೋತದ ಅಂತ ಹೇಳ್ತಾನೆ. ಸೊ ದೀಸ್ ಆರ್ ದ ಸಮ್ ಡಿಫಿಕಲ್ಟೀಸ್ ಅಂತ ಹೇಳ್ಬೋದು ನಾವ್. ಅಂದ್ರೆ ಒಂದು ಎಕ್ಸಾಕ್ಟ್ ಟೈಮ್ ಕ್ಯಾಲ್ಕುಲೇಟ್ ಮಾಡಕ್ ಆಗಂಗಿಲ್ಲ, ಮಾಡಿದ್ರು ಏನಾಗ್ತದೆ ಸಮ್ ಚೇಂಜಸ್ ಆಗ್ತದೆ ಅಂತ ಹೇಳ್ತಾನೆ. ಓಕೆ, so given the minimal utilization of determining the exact number of addition, subtraction and so on that are needed to solve a problem instance with the characters given by the n, we might also well lump all the operations together and obtain a count only the number of the program steps. Okay, so totally ಆಮೇಲೆ ಏನ್ ಹೇಳಾಕತ್ತಾನ ಅಂತಂದ್ರೆ ನಾವ್ ಏನ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಅದು ಮಾಡಾಕತ್ತೀವಲ್ಲ, ಸೊ ನಾವು ಎಷ್ಟು ಕ್ಯಾರೆಕ್ಟರ್ಸ್ ಅಂದ್ರೆ ನಾವ್ ಹೆಂಗ್ ಅಂದ್ರೆ ಇವೆಲ್ಲ ಅಸಂಪ್ಷನ್ಸ್ ಬಿಟ್ಟು ನಾವ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ನಮ್ದು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಎಷ್ಟು ಅದಾವ ಅದ್ರ ಮೇಲೆ, ಆಮೇಲೆ ಎಷ್ಟ್ ನಂಬರ್ ಆಫ್ ಸ್ಟೆಪ್ಸ್ ತಗೋತದಲ್ಲ ನೀವು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಾಕತ್ತ ಅದ್ರ ಮೇಲೆ ನಾವು ಕೌಂಟ್ ಮಾಡ್ಕೋತೀವಿ ಅಂತ ಹೇಳ್ತಾನೆ. ಓಕೆ, ನಾರ್ಮಲಿ ನಮ್ ಪ್ರೋಗ್ರಾಮ್ ನಾವು ಕೌಂಟ್ ಮಾಡ್ಕೊತ ಹೋಗ್ತೀವಿ. ಅಂದ್ರೆ ನಾವ್ ಎಷ್ಟು ಇನ್ಸ್ಟೆನ್ಸ್ ತಗೊಂಡಿವಿ, ಎಷ್ಟು ಇನ್ಪುಟ್ ತಗೊಂಡಿವಿ, ಏನೇನ್ ಕ್ಯಾರೆಕ್ಟರ್ಸ್ ಅದಾವ ಅದನ್ನೆಲ್ಲ ತಗೊಂಡು, ಓಕೆ, ಆಮೇಲೆ ಎಷ್ಟು ನಂಬರ್ ಆಫ್ ಸ್ಟೆಪ್ಸ್ ಸಿಗದು ಕ್ಯಾಲ್ಕುಲೇಟ್ ಆಗ್ತದ ಅಂತ ಹೇಳಿ ಅದನ್ನ ನಾವು ಮಾಡ್ಕೊತ ಹೋಗ್ತೀವಿ. ಓಕೆ, ಬಟ್ ನಾವ್ ಏನ್ ಮಾಡ್ತೀವಿ ಎಲ್ಲ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಅದಾವಲ್ಲ, ಲೈಕ್ OS ಟೈಮ್ ಕೊಡೋದಾಗ್ಲಿ, ಆಮೇಲೆ ಮಲ್ಟಿಪಲ್ ಯೂಸರ್ ಸಿಸ್ಟಮ್ ಇರೋದಾಗ್ಲಿ, ಲೋಡ್ ಆಗೋದಿರಾಗ್ಲಿ, ಸೊ ಇವೆಲ್ಲಾನು ನಾವು ಅಪಾರ್ಟ್ ಇಟ್ಟು ನಾವು ಅದನ್ನ ಸಿಂಪಲ್ ಆಗಿ ಎಕ್ಸಿಕ್ಯೂಷನ್ ಟೈಮ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳ್ತಾನೆ. ಓಕೆ, the program step is loosely defined as a synthetical or semantical meaningful segment of a program that has an execution time that is independent of the instance characters. Okay, ಅಂದ್ರೆ ಅದೇ ನಾವು ಟೋಟಲಿ ಪ್ರೋಗ್ರಾಮ್ ಸ್ಟೆಪ್ಸ್ ಏನದ ನಮ್ ಸಿಂಥೆಟಿಕಲ್ ಮತ್ತೆ ಸಿಮೆಂಟಿಕಲ್ ಸೆಗ್ಮೆಂಟ್ ಮೇಲೆ ನಮ್ ಪ್ರೋಗ್ರಾಮ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಅದರ್ ಇನ್ಸ್ಟೆನ್ಸ್ ಕ್ಯಾರೆಕ್ಟರ್ನ ನಾವು ಇಂಡಿಪೆಂಡೆಂಟ್ ಅಂದ್ರೆ ಅದನ್ನ ನಮ್ದು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಒಳಗ ತಗೊಂಗಿಲ್ಲ ಅಂತ ಹೇಳ್ತಾನೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಟೈಮ್ ಎಕ್ಸಿಕ್ಯೂಷನ್. ಅಂಡರ್ಸ್ಟುಡ್ ಎವ್ರಿವನ್? ಟೈಮ್ ಕಾಂಪ್ಲಿಸಿಟಿ ತಿಳಿತಾ ಎಲ್ಲಾರ್ಗು?
Most important topic. Please reply. I want reply from everyone. Everyone understood about the time complexity? Easy the ಏನು difficult ಇಲ್ಲ but examination ಗೆ important topic ಅಂತ ಹೇಳ್ಬೋದು. Okay, please reply. I want everyone to reply. ಈಗ ಗೊತ್ತಾಗ್ತದೆ ನಮ್ಗೆ ಎಷ್ಟು ಮಂದಿ ತಿಳಿದಿದೆ ಎಷ್ಟು ಮಂದಿ ತಿಳಿಯಲ್ಲ. Okay. Okay, lower your hands. We'll continue with the next topic in the next class. Okay. ನಾಳೆ ಇರ್ಬೇಕು ನನ್ನ ಕ್ಲಾಸ್. We'll continue in the next class. Okay, because time is about to end. So in this class we have completed about the time complexity. Okay, so I hope everyone understood. So next we'll continue in the next class. Okay, thank you all. If you have any doubts, you can feel free to ask me later on. Okay, thank you.